ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಯೆಶಾಯ ಪ್ರವಾದಿ 44ನೇ ಅಧ್ಯಾಯ 8ನೇ ವಾಕ್ಯ. ಹೆದರಬೇಡ, ಇಲ್ಲವೇ ಭಯಪಡಬೇಡ. ನಾನು ನಿನಗೆ ಪೂರ್ವದಿಂದಲೂ ನಿಮಗೆ ಹೇಳಲಿಲ್ಲವೋ ಮತ್ತು ಅದನ್ನು ಪ್ರಕಟಿಸಲಿಲ್ಲವೋ? ಅಂತೂ ನೀವೇ ನನ್ನ ಸಾಕ್ಷಿಗಳು. ನಾನಲ್ಲದೆ ಮತ್ತೊಬ್ಬ ದೇವರು ಇದ್ದಾನೋ? ಹೌದು, ನಾನು ಯಾವ ದೇವರು ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ಆಮೆನ್. Prophet Isaiah chapter 44 word 8. Do not be afraid, my people. You know that from ancient time until now I have predicated all that would happen, and you are my witnesses. Is there any other God? Is there some powerful God I never ಹಾರ್ಡ್ ಆಫ್? ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗವನ್ನು ನೋಡ್ತಾ ಇದ್ದೀವಿ. ಪ್ರೀತಿದರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ಹೆದರಬೇಡ, ಇಲ್ಲವೇ ಭಯಪಡಬೇಡ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗ 6ನೇ ಅಧ್ಯಾಯದಿಂದ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ಅರಸನು ವಿಮೋಚಕನು ಸರ್ವಶಕ್ತನಾದಂಥ ಯೆಹೋವನು ಇಂತೆನ್ನುತ್ತಾನೆ, ನಾನೇ ಮೊದಲನೆಂಬನು, ನಾನೇ ಕಡೆಯವನು, ನನ್ನ ಹೊರತು ಬೇರೆ ಯಾವ ದೇವರು ಇಲ್ಲ. ದೇವರಿಗೆ ಸ್ತೋತ್ರ. ಜನರು ಈ ವಾಕ್ಯಭಾಗ ಅಧ್ಯಾಯದಲ್ಲಿ ಹಿಂಜಾರಿ ಹೋಗ್ತಾ ಇದ್ದಾರೆ. ದೇವರನ್ನ ಬಿಟ್ಟು ಅನ್ಯ ಮಾರ್ಗಕ್ಕೆ ಹೋಗ್ತಾ ಇದ್ದಾರೆ. ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ, ನೀವು ಆರಾಧನೆ ಮಾಡ್ತಕ್ಕಂಥ ವಿಗ್ರಹಗಳು ಒಬ್ಬನು ಚಳಿ ಕಾಯಿಸ್ಕೊಂಡು ಬೆಚ್ಚಗೆ ಮಾಡ್ಕೊಳ್ತಕ್ಕಂಥ ಸೌದೆಗೆ ಸಮಾನವಾಗಿದೆ. ಅಷ್ಟು ಮಾತ್ರ ಅಲ್ಲ, ನೀವು ರೊಟ್ಟಿಯನ್ನು ಮಾಂಸವನ್ನು ಸುಟ್ಟು ತಿಂದು ಬೂದಿ ಮಾಡ್ತಾರಲ್ಲ, ಆ ಸೌದೆಗೆ ಸಮಾನವಾಗಿದೆ. ನನ್ನ ಹೊರತು ಬೇರೆ ದೇವರಿಲ್ಲ, ನನ್ನ ಹೊರತು ಬೇರೆ ರಕ್ಷಕರಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಮನ ತಿರುಗ್ರಿ, ಹಿಂಜಾರಿ ನನ್ನ ಕಡೆ ತಿರುಗ್ರಿ ನೀವು. ನಾನು ನಿಮ್ಮನ್ನು ಕ್ಷಮಿಸುವ ಆತನಾಗಿದ್ದೇನೆ, ನಿಮ್ಮನ್ನು ವಿಮೋಚಿಸುವ ದೇವರಾಗಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. 21ನೇ ವಾಕ್ಯದಿಂದ ನೋಡೋಣ. ಯಾಕೋಬೆ, ಇಸ್ರಾಯೇಲೇ, ಈ ವಿಷಯವನ್ನು ಜ್ಞಾಪಕದಲ್ಲಿಟ್ಟಿಕೋ. ನೀನು ನನ್ನ ಸೇವಕನಾಗಿದ್ದಿ, ನಾನು ನಿನ್ನನ್ನು ನಿರ್ಮಿಸಿದೆನು. ನೀನು ನನ್ನ ಸೇವಕನು. ಇಸ್ರಾಯೇಲೇ, ನಾನು ನಿನ್ನನ್ನು ಮರೆತು ಬಿಡೆನು. ನಾನು ನಿನ್ನ ದ್ರೋಹಗಳನ್ನು ಮೋಡದಂತೆ ಅಳಿಸಿಬಿಟ್ಟಿದ್ದೇನೆ, ನಿನ್ನ ಪಾಪಗಳನ್ನು ಮುಂಜಾನೆಯ ಮಂಜಿನಂತೆ ಹಾರಿಸಿದ್ದೇನೆ. ನನ್ನ ಕಡೆಗೆ ತಿರುಗಿಕೋ, ಏಕೆಂದರೆ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ಸೊ ನಿನ್ನನ್ನು ವಿಮೋಚಿಸಿದ್ದೇನೆ ನಾನು. ನೀನು ನನ್ನ ಕಡೆ ತಿರುಗಿಕೊಳ್ಳೋದಾದರೆ ನಿನ್ನ ಪಾಪಗಳನ್ನ ಕ್ಷಮಿಸ್ತೇನೆ, ನನ್ನ ಕಡೆಗೆ ತಿರುಗೋ. ನಾನು ಕ್ಷಮಿಸುವ ದೇವರಾಗಿದ್ದೇನೆ, ನನ್ನ ಹೊರತು ಬೇರೆ ರಕ್ಷಕನಿಲ್ಲ. ಸೊ ದೇವರು ಹೇಳ್ತಾ ಇದ್ದಾರೆ, ನಾನು ಸರ್ವಾಧಿಕಾರಿ, ನಾನು ಒಬ್ಬರೇ ದೇವರಾಗಿದ್ದೇನೆ. ನನ್ನನ್ನು ವಿಮೋಚಿಸ್ತೇನೆ, ನಿನ್ನ ಕ್ಷಮಿಸ್ತೇನೆ, ನಿನ್ನ ರಕ್ಷಿಸ್ತೇನೆ, ನೀನು ನನ್ನ ಕಡೆಗೆ ತಿರುಗಿಕೊಳ್ಳೋದಾದರೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಮುಂಜಾನೆ ಸಮಯದಲ್ಲಿ ಪ್ರೀತಿದೇವ್ರ ಮಕ್ಕಳೇ, ದೇವರನ್ನ ಹೊರತುಪಡಿಸಿ ರಕ್ಷಣೆ ಇಲ್ಲ. ನಾನು ಸರ್ವಾಧಿಕಾರಿಯಾದ ದೇವರು ಅಂತ ಹೇಳ್ತಾರೆ, ನನ್ನ ಹೊರತು ರಕ್ಷಕನಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಿಂಜಾರಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿಮ್ಮ ಜೀವಿತಗಳಲ್ಲಿ ಏನಿದೆ? ಯಾವ ಸನ್ನಿವೇಶಗಳು ನಿಮ್ಮನ್ನು ಬಾಧೆಪಡಿಸಿದೆ? ಯಾವ ಸನ್ನಿವೇಶಗಳು ನಿಮ್ಮನ್ನು ಭಯಪಡಿಸಿದೆ, ನಿಮ್ಮನ್ನು ಆತಂಕಪಡಿಸ್ತಿದೆ, ನಿಮ್ಮ ನಿರೀಕ್ಷೆಯನ್ನು ಸುಳ್ಳು ಮಾಡ್ತಾಯಿದೆ? ದೇವರು ಹೇಳ್ತಾ ಇದ್ದಾರೆ ಮುಂಜಾನೆ ಸಮಯದಲ್ಲಿ, ಭಯಪಡಬೇಡ, ಹೆದರಬೇಡ, ಅಂಜಬೇಡ. ನಿನ್ನ ದೇವರಾದ ಯೆಹೋವನು ನಾನೇ ನಿನ್ನ ಸಂಗಡ ಇದ್ದೇನೆ. ನನ್ನ ಆದಿಯಿಂದಲೂ ಸಂಕಲ್ಪ ಮಾಡಿಲ್ವೋ, ನನ್ನ ಹೊರತು ಬೇರೆ ದೇವರಿಲ್ಲ ಅಂತ. ಸೊ ಹಾಗಾಗಿ ನೀವು ಭಯಪಟ್ಟು ಹಿಂಜಾರಿ ಹೋಗ್ತಕ್ಕಂಥ ಸನ್ನಿವೇಶಗಳು ಯಾವುದೇ ಇದ್ದರೂ ಸಹ ಅದ್ಯಾವುದು ಸಹ ನಿಮಗೆ ವಿಮೋಚನೆ ಕೊಡಲ್ಲ, ಅದ್ಯಾವುದು ಸಹ ನಿಮಗೆ ರಕ್ಷಣೆಯನ್ನು ಕೊಡಲ್ಲ, ಅದ್ಯಾವುದು ಸಹ ನಿಮ್ಮನ್ನು ಕಾಪಾಡೋಲ್ಲ. ನನ್ನ ಹೊರತು ಬೇರೆ ಯಾವ ದೇವರು ಸಹ ಇಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಸನ್ನಿವೇಶಗಳು ಯಾವುದೇ ಆಗಿರಲಿ, ಪರಿಸ್ಥಿತಿಗಳು ಯಾವುದೇ ಆಗಿರಲಿ, ನಿಮ್ಮನ್ನು ಬಾಧೆ ಪಡಿಸ್ತಕ್ಕಂಥ, ಚಿಂತೆ ಪಡಿಸ್ತಕ್ಕಂಥ ಕಾರ್ಯಗಳು ಯಾವುದೇ ಇರಲಿ, ದೇವರನ್ನು ಹೊರತುಪಡಿಸಿ ಅದರಿಂದ ನಿಮಗೆ ಬಿಡುಗಡೆನೇ ಇಲ್ಲ, ವಿಮೋಚನೆಯೂ ಇಲ್ಲ, ರಕ್ಷಣೆ ಇಲ್ಲ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ. ದೇವರ ಆಶೀರ್ವಾದವನ್ನು, ರಕ್ಷಣೆಯನ್ನು ಹೊಂದಿಕೊಳ್ಳೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ್ಪ. ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ಭಯಪಡಬೇಡ, ಹೆದರಬೇಡ, ಆದಿಯಿಂದಲೂ ನನಗೆ ಹೇಳಿಲ್ವೋ, ಪ್ರಕಟಪಡಿಸಲಿಲ್ವೋ?
ಅಂತ ಹೇಳಿದ್ದೀರ. ಅದಕ್ಕಾಗಿ ಸ್ತೋತ್ರ. ಕರ್ತನೇ, ನಂಬಿಗಸ್ತರಾಗಿ ನಮ್ಮನ್ನು ನಡೆಸಿರೋದಕ್ಕಾಗಿ ನಿಮಗೆ ಸ್ತೋತ್ರ. ನಾವು ಚಿಂತೆ ಮಾಡದಂತೆ, ಭಯಪಡದಂತೆ, ಹೆದರದಂತೆ ನಿಮ್ಮಲ್ಲಿ ಆತ್ಕೊಂಡು, ನಿಮ್ಮಲ್ಲಿ ನಿರೀಕ್ಷೆ ಇಟ್ಟು, ಭರವಸೆ ಇಟ್ಟು ನಾವು ಮುನ್ನಡೆಯೋದಕ್ಕೆ ನಿಮಗೆ ಸಹಾಯ ಮಾಡುವ ದೇವರಾಗಿರೋದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ನಡೆಸ್ತಿರೋದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.